ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ 29 ಮತ್ತು 30 ಒಂದು ಕನ್ನಡ ವರ್ಷನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಸುಮಾರು ಜನ ಕೇಳ್ತಾ ಇದ್ರು, ಸರ್ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ ರೆಡಿ ಆಯ್ತೇನಂತ. ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ ರೆಡಿ ಆಗಿದೆ. ಅದರದ ಡೆಮೋನ ಇಲ್ಲಿ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಅವರ್ ಮ್ಯಾಗಝಿನ್, ದಿಸ್ ಇಸ್ ಫ್ರಂಟ್ ಪೇಜ್ ಆಫ್ ಅವರ್ ಮ್ಯಾಗಝಿನ್. ಯಾವ ತರ ನಾವು ವಿಡಿಯೋದಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನ ಮೇಂಟೈನ್ ಮಾಡ್ತಾ ಇದೀವಿ, ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನ ಈ ಮ್ಯಾಗಝಿನ್ ಅಲ್ಲಿ ಮೇಂಟೈನ್ ಮಾಡಿದೀವಿ. ಇದೆಲ್ಲ ಓದೋದ್ರ ಅಷ್ಟೇ ಸಾಲದು, ಇನ್ ಡೆಪ್ತ್ ಇನ್ಫಾರ್ಮೇಶನ್ ಕೊಡೋದಲ್ಲದೆ ನಿಮಗೆ ಲಾಸ್ಟ್ಗೆ ಕೊನೆಗೆ ಏನ್ ಮಾಡಿದೀವಿ ಅಂದ್ರೆ MCQs ಗಳನ್ನು ಕೂಡ ಕೊಟ್ಟಿದೀವಿ. ನೀವು ಏನ್ ಮಾಡಬಹುದು, ಪ್ರಾಕ್ಟೀಸ್ ಅನ್ನ ಮಾಡಬಹುದು. ವಿತೌಟ್ ಮೇಕಿಂಗ್ ಪ್ರಾಕ್ಟೀಸ್ ಮ್ಯಾನ್ ಕಾಂಟ್ ಬಿಕಮ್ ದ ಪರ್ಫೆಕ್ಟ್. ಅರ್ಥಾಯ್ತಾ? ಅದ್ರಗೋಸ್ಕರ ಪ್ರಾಕ್ಟೀಸ್ MCQs ಗಳು, ಒನ್ಲೈನ್ಸ್ ಗಳು ಎಲ್ಲ ಇದರದಾವೆ. ನೀವು ಆರಾಮಾಗಿ ಎಲ್ಲ ಓದಾದ್ಮೇಲೆ ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಹಾಗಾದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಇವುಗಳನ್ನ ಯಾವ ತರ ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದು ಏನಾದರೂ ಇನ್ಫಾರ್ಮೇಶನ್ ನಿಮಗೆ ಬೇಕಾಗಿತ್ತಂದ್ರೆ ಇಲ್ಲೆಲ್ಲ ಕೊಟ್ಟಿದೀವಿ. ನೋಡಿ ಎಷ್ಟಾಗುತ್ತೆ ಅಂತಕ್ಕಂಥದ್ದು. ನಿಮಗೊಂದು ಮಂತ್ಗೆ 40 ರೂಪೀಸ್ ಆಗುತ್ತೆ. ಆಮೇಲೆ 2023ರಿಂದ ಅರ್ಥಾಯ್ತಾ, 2023 ಜನವರಿಯಿಂದ 2024ರವರೆಗೆ ನಿಮಗೆ ಏನಾದರೂ ಬೇಕಾಗಿತ್ತಂದ್ರೆ ಅದು ಎಷ್ಟಾಗುತ್ತಂದ್ರೆ ನಿಮಗೆ 840 ರೂಪೀಸ್ ಆಗುತ್ತೆ. ಅರ್ಥಾಯ್ತಾ? ಇಲ್ಲೆಲ್ಲ ಕೊಟ್ಟಿದ್ದೀವಿ ನೋಡಿ. ಫಾರ್ 1 ಮಂತ್ ಎಷ್ಟಾಗುತ್ತೆ, 40 ರೂಪೀಸ್ ಆಗುತ್ತೆ. 2023 ಜನವರಿ ಟು ಸೆಪ್ಟೆಂಬರ್ 2024ರವರೆಗೆ 840 ಆಗುತ್ತೆ. 2024 ಜನವರಿಯಿಂದ ಸೆಪ್ಟೆಂಬರ್ 2024 ಈ ವರ್ಷದ ಬೇಕಾಗುತ್ತಂದ್ರೆ 360 ಆಗುತ್ತೆ. ಇನ್ನು 2022 ಜಾನ್ ಟು ಸೆಪ್ಟೆಂಬರ್ 2024ರವರೆಗೆ ಬೇಕಂದ್ರೆ 1320 ಆಗುತ್ತೆ. ಡಿಸ್ಕೌಂಟ್ ಆಗಿಬಿಟ್ಟು ನಿಮಗೆ 1220 ಸಿಗುತ್ತೆ. ಯಾವ್ದಾದ್ರು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BPay ಮುಖಾಂತರ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಫೋನ್ ಪೇ, ಗೂಗಲ್ ಪೇ ಯಾವುದಾದ್ರೂ ಮುಖಾಂತರ ಪೇ ಮಾಡಿ ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನು ಸಾಫ್ಟ್ ಫಾರ್ಮ್ಯಾಟಲ್ಲಿ ಅಥವಾ PDF ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ಇನ್ ಕೇಸ್ ಈ ನಂಬರ್ಗೆ ನಿಮಗೆ ಏನಾದರೂ ನೆಟ್ವರ್ಕ್ ಸ್ಲೋ ಇಂದಾಗಿ ಪೇಮೆಂಟ್ ಆಗ್ತಾ ಇರಲಿಲ್ಲ ಅಂದರೆ, ಅಥವಾ ನೀವು ಏನಾದರೂ ಡೈರೆಕ್ಟಾಗಿ ಮಾಡ್ತಿದ್ರೆ ಇದಕ್ಕೆ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅಮೌಂಟನ್ನು ಪೇ ಮಾಡಬಹುದು. ಎಸ್, ನೆಕ್ಸ್ಟ್ ನೋಡ್ರಿ ನೋಡ್ರಿ ಏನಂತ ಕೇಳಿದ್ರೆ ಪ್ರಧಾನ ಪ್ರಶ್ನೆ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿ. ಆಮೇಲೆ ಇನ್ನೊಂದೇನೆಂದರೆ ಅಕ್ಟೋಬರ್ 3 ಅರ್ಥಾಯ್ತಾ, ಅಕ್ಟೋಬರ್ 3 ಇವತ್ತೇನಂತಂದ್ರೆ PSI ಪರೀಕ್ಷೆ ಇತ್ತು. ಅರ್ಥಾಯ್ತಾ? PSI ಪರೀಕ್ಷೆ ಇತ್ತು 402. ಸೊ ಸುಮಾರು ಒಂದು 2-3 ಜನ ನನಗೆ ಕಮೆಂಟ್ ಅನ್ನು ಮಾಡಿದ್ರು, ಸರ್ ನಿಮ್ಮ ಮ್ಯಾಗಝಿನಿಂದ ಸುಮಾರು ಕ್ವಶನ್ಸ್ಗಳು ಬಂದಿವೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆ ಏನಂದ್ರೆ ಇಟ್ ಈಸ್ ಅ ವೆರಿ ಡಿಫಿಕಲ್ಟು, ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಕ್ವಶನ್ ಪೇಪರು. ಅರ್ಥಾಯ್ತಾ? ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೆಕ್ಷನ್ ಇಂದಾಗಿ ಎಷ್ಟಂದ್ರೆ 13 to 15 ಅರ್ಥಾಯ್ತಾ 13ರಿಂದ 15 ಕ್ವಶನ್ಸ್ಗಳು ಬಂದಿದ್ದು. ಸೊ 13ರಿಂದ 15 ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್ ಇಂದ ಬಂದಿದ್ದು. ನಾವು ಮಾಡ್ತಕ್ಕಂಥ ಕರೆಂಟ್ ಅಫೇರ್ಸ್ ಇಂದ ಎಷ್ಟು ಹೆಲ್ಪ್ ಆಗಿದೆ, ಎಷ್ಟು ಸ್ಟೇಟ್ಮೆಂಟ್ ಕವರ್ ಆಗಿದ್ದಾವೆ, ಯಾವ ಒಂದು ಮಂತ್ ಇಂದ ಬಂದಿದೆ, ಯಾವ ವಿಡಿಯೋದಲ್ಲಿ ಕವರ್ ಮಾಡಿದೀವಿ, ಅದರ ಪ್ರೂಫ್ ಅನ್ನ ನಾವು ತೋರಿಸ್ತೀವಿ. ಡೋಂಟ್ ವರಿ. ಅರ್ಥಾಯ್ತಾ? ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಕ್ವಶನ್ ಪೇಪರ್. ಆ ಡಿಫಿಕಲ್ಟ್ ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಒಂದು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ನಾಳೆ ನಿಮಗೆ ಪ್ರೂಫ್ ಸಮೇತ ನಾನು ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ಡೋಂಟ್ ವರಿ. ಅರ್ಥಾಯ್ತಾ? ನೋಡ್ರಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕ್ರೀವ್ 9 ಮಿಷನ್ ಪ್ರಾರಂಭಿಸಿದ ಸಂಸ್ಥೆಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. 3ನೇ ಆಪ್ಷನ್. ಸೊ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುನಿತಾ ವಿಲಿಯಮ್ಸ್ ಅವರು ಭಾರತ ಮೂಲದವರು. ಅವ್ರು ಏನಾಗಿದ್ದಾರೆ ಅಂದ್ರೆ ಆ ಒಂದು ಸ್ಪೇಸ್ ಅಲ್ಲಿ ಏನಾಗಿದ್ದಾರೆ, ಅವರಿಗೆ ವಾಪಸ್ಸು ತರಕ್ಕಾಗಿರಲಿಲ್ಲ ಒಂದು ತಾಂತ್ರಿಕ ಕಾರಣಗಳಿಂದಾಗಿ. ಸೊ ಈಗ ಏನ್ ಮಾಡಿದೆ ಅಂದ್ರೆ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಅಂದ್ರೆ ಕ್ರೀವ್ 9 ಮಿಷನ್ ಮುಖಾಂತರ ಅವ್ರನ್ನ ವಾಪಸ್ ಕರೆತರಲು ಮುಂದಾಗಿರ್ತಕ್ಕಂಥದ್ದು. ಅಂತರಿಕ್ಷ ಕೇಂದ್ರದಲ್ಲಿ ತಾಂತ್ರಿಕ ದೋಷದ ಕಾರಣ ಸಿಲುಕಿರುವ ಗಗನಯಾತ್ರಿಗಳಾಗಿರ್ತಕ್ಕಂಥ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮರ್ ಅವರನ್ನ ಮರಳಿ ಕರೆತರಲು 2 ಗಗನಯಾತ್ರಿಗಳು ಮತ್ತು 2 ಖಾಲಿ ಆಸನಗಳಿರುವ ಕ್ರೀವ್ 9 ಮಿಷನ್ ಅನ್ನ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಏನ್ ಮಾಡಿವೆ, ಆರಂಭವನ್ನ ಮಾಡಿರ್ತಕ್ಕಂಥದ್ದು. ಆಯ್ತಾ? ಅಂದ್ರೆ ಅಫ್ಕೋರ್ಸ್ ಮೇಲ್ಗಡೆ 2 ಇದ್ರೆ 2 ಸೀಟ್ಗಳನ್ನ ಖಾಲಿ ಇರಬೇಕು. ಸೊ 2 ಆಸನಗಳನ್ನ ಖಾಲಿ ಇರ್ತಕ್ಕಂಥ ಆ ಒಂದು ಮಿಷನ್, ದಟ್ ಇಸ್ ಕ್ರೀವ್ ಮಿಷನ್, ನಾಸಾ ಮತ್ತು ಸ್ಪೇಸ್ ಎಕ್ಸ್ ಆರಂಭವನ್ನ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಾಚರಣೆ ಅಡಿ ಸ್ಪೇಸ್ ಎಕ್ಸ್ ನ ಒಂದು ಡ್ರ್ಯಾಗನ್ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಯಶಸ್ವಿಯಾಗಿ ತಲುಪಿದೆ. ಅರ್ಥಾಯ್ತಾ? ಈ ಕಾರ್ಯಾಚರಣೆ ಅಡಿಯಲ್ಲಿ ಸ್ಪೇಸ್ ಎಕ್ಸ್ ನ ಒಂದು ನೌಕೆ ಯಾವುದು, ಡ್ರ್ಯಾಗನ್ ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಏನ್ ಇಬ್ರು ಸಿಲುಕಿದ್ದಾರೆ, ಬುಚ್ ವಿಲ್ಮರ್ ಮತ್ತು ಸುನಿತಾ ವಿಲಿಯಮ್ಸ್, ಯಶಸ್ವಿಯಾಗಿ ತಲುಪಿದೆ. ಅವರನ್ನ ವಾಪಸ್ಸು ಕರ್ಕೊಂಡು ಬರುತ್ತೆ. ಫ್ಲೋರಿಡಾದ ಕೇಪ್ ಕೆನವೆರಲ್ ಬಾಹ್ಯಾಕಾಶ ನಿಲ್ದಾಣದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿತ್ತು. ಈ ನೌಕೆಯಲ್ಲಿ ನಾಸಾದ ಗಗನಯಾತ್ರಿ ನಿಕ್ ಹೆಗ್ ಮತ್ತು ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬ್ರೋವ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಸುರಕ್ಷಿತವಾಗಿ ಸೇರಿದ್ದಾರೆ. ಅರ್ಥ ನೋಡಿ, ನಿಮಗೆ ಒಂದು ನಾನು
ಯಾವಾಗಲೂ ಹೇಳ್ತಿರ್ತೀನಿ, ಈ KE ಎಕ್ಸಾಮಿನೇಷನ್ ಮತ್ತು KPSC ಎಕ್ಸಾಮಿನೇಷನ್ ಬಹಳ ವ್ಯತ್ಯಾಸ ಇರುತ್ತೆ. ಅರ್ಥ ಆಯ್ತಾ? ಯಾಕೆ ವ್ಯತ್ಯಾಸ ಇರುತ್ತಂದ್ರೆ, ಇವತ್ತಿನ ಒಂದು PSI ಕ್ವಶನ್ ಪೇಪರ್ ಅನ್ನ ನೋಡಿ ನೀವು. PSI ಕ್ವಶನ್ ಪೇಪರ್ ಅನ್ನು ನೋಡಿದಾಗ ನಿಮಗೆ ಒಂಥರ ಹೋಲಿಕೆ KPSC ತರನೇ ಆಗುತ್ತೆ. ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳಿದ್ದಾರೆ ಅಂತ KPSC ಹೋಲಿಕೆ ಆಗಬಹುದು. ಆದ್ರೂ ಕೂಡ KPSC ಇಂದ ಈ KE ಬಹಳ ಡಿಫ್ರೆಂಟ್ ಇರುತ್ತೆ. ಮತ್ತು ಇದು ಏನಂದ್ರೆ ಸ್ವಲ್ಪ ಈಸಿನೇ ಇತ್ತು, ಅಂದ್ರೆ ಫ್ಯಾಕ್ಚುಯಲ್ ಬೇಸ್ಡ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಸಾರಿ, ಫ್ಯಾಕ್ಚುಯಲ್ ಬೇಸ್ಡ್ ಇನ್ಫಾರ್ಮೇಶನ್ KE ಅಲ್ಲಿ ಜಾಸ್ತಿ ಇರುತ್ತೆ. ಇವತ್ತಿನ ಕ್ವಶನ್ ಪೇಪರ್ ನೋಡಿದ್ರು ನಿಮಗೆ KPSC ತರ ಅನಿಸ್ಬೋದು, ಬಟ್ KPSC ತರ ಅಲ್ಲವೇ ಅಲ್ಲ ಅದು. ಆಯ್ತಾ? ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಜಾಸ್ತಿ ಕೇಳಿದ್ರು ಮತ್ತು ಎಲ್ಲಾ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಇರೋದ್ರಿಂದಾಗಿ ತಮಗೆ ಸ್ವಲ್ಪ ಕಷ್ಟವಾಗಿರಬಹುದು. ಆಯ್ತಾ? ಇವರು ಸುಮಾರು 5 ರಿಂದ 6 ತಿಂಗಳ ಅಂತರಿಕ್ಷದಲ್ಲಿ ಇರಲಿದ್ದು, ಫೆಬ್ರವರಿಯಲ್ಲಿ ಸುನಿತಾ ಹಾಗೂ ಬುಚ್ಚರನ್ನು 2 ಖಾಲಿ ಆಸನದಲ್ಲಿ ಕೂರಿಸಿಕೊಂಡು ಭೂಮಿಗೆ ಮರಳಲಿದ್ದಾರೆ. ಆಯ್ತಾ? ಆಮೇಲೆ ಇನ್ನೊಂದೇನಂದ್ರೆ, ಇವತ್ತಿನ ಒಂದು PSI ಪರೀಕ್ಷೆಯಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಆಗಿದ್ದೇನೆಂದ್ರೆ, 545 PSI ಎಕ್ಸಾಮಿನೇಷನ್ ಇಟ್ ಇಸ್ ವೆರಿ ಈಸಿ. 545 PSI ಒಂದು ಹಗರಣ ಆದ್ಮೇಲೆ ಏನು ಪರೀಕ್ಷೆ ನಡೆಸಿದ್ರು ಅದು ಈಸಿ ಆಗಿತ್ತು ಕ್ವಶನ್ ಪೇಪರು. ಮುಂದೆನೂ ಕೂಡ ಅದೇ ತರ ಬರಬಹುದು ಅಂತ ತಾವು ಗೆಸ್ ಮಾಡಿದ್ರಿ. ಸ್ವಲ್ಪ ಯು ಟರ್ನ್ ಅನ್ನ ಹೊಡೆದಿದ್ದಾರೆ. ಯು ಟರ್ನ್ ಅಂದ್ರೆ ಎಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಕೆಲವರಿಗೆ ಕಷ್ಟ ಆಗಿರುತ್ತೆ. ಯಾರು ಡೆಪ್ತ್ ಆಗಿ ಓದಿರ್ತಾರೆ, ಇಟ್ ಇಸ್ ನಾಟ್ ಅ ವೆರಿ ಡಿಫಿಕಲ್ಟ್ ಕ್ವಶನ್ ಪೇಪರ್. ಅಷ್ಟೊಂದು ಡಿಫಿಕಲ್ಟ್ ಅಲ್ವೇ ಅಲ್ಲ ಅದು. 2024ರ ಪ್ರತಿಷ್ಠಿತ ಶಸ್ತ್ರ ರಾಮಾನುಜ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಇಸ್ 4ನೇ ಆಪ್ಷನ್, ಅಲೆಕ್ಸಾಂಡರ್ ಡನ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ನಿಮಗೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಹಾಗಾದ್ರೆ ಶಸ್ತ್ರ ರಾಮಾನುಜ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ? 2024ನೇ ಸಾಲಿನಿಂದ ಯಾರು ಭಾಜನರಾಗಿದ್ದಾರೆ ಅಂತಕ್ಕಂಥ ನಾನು ಈಗ ಹೇಳಿದೀನಿ. ಸೊ ಶಸ್ತ್ರ ರಾಮಾನುಜ ಪ್ರಶಸ್ತಿ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಅಲೆಕ್ಸಾಂಡರ್ ಡನ್ ಅವರನ್ನ 2024ರ ಒಂದು ಶಸ್ತ್ರ ರಾಮಾನುಜನ್ ಪ್ರಶಸ್ತಿ ಏನ್ ಮಾಡಿದರೆ ಗೆದ್ದುಕೊಂಡಿದ್ದಾರೆ. ಶಸ್ತ್ರ ರಾಮಾನುಜ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಬಂದಾಗ ಇದನ್ನ 2005ರಲ್ಲಿ ಪ್ರಾರಂಭ ಮಾಡಲಾಯಿತು. ಇದು ನೀಡುವ ಕ್ಷೇತ್ರ ಯಾವುದಂದ್ರೆ ಗಣಿತ. 32 ವರ್ಷದೊಳಗಿನ ಯುವ ಗಣಿತ ಶಾಸ್ತ್ರಜ್ಞರಿಗೆ ಕೊಡಮಾಡುವ ಗುರುತಿಸಿ ನೀಡುವ ಒಂದು ಪ್ರಶಸ್ತಿಯಾಗಿದೆ ಶಸ್ತ್ರ ರಾಮಾನುಜ ಪ್ರಶಸ್ತಿ. ಆಯ್ತಾ? ಅಂದ್ರೆ ಗಣಿತ ಕ್ಷೇತ್ರಕ್ಕೆ ನೀಡಲಾಗುತ್ತೆ. ರಾಮಾನುಜ ಅವರು ಗಣಿತ ಕ್ಷೇತ್ರದಲ್ಲಿ ಫೇಮಸ್ ಆಗಿದ್ದಾರೆ. ಸೊ ಅದರ ಅವರ ಒಂದು ಇದ್ರಿಗಾಗಿ ಒಂದು ಕೊಡುಗೆಗಾಗಿ ಈ ಪ್ರಶಸ್ತಿಗೆ ಹೆಸರಿಡಲಾಗಿದೆ. ಇದು ಗಣಿತ ಕ್ಷೇತ್ರದಾಗ ನೀಡಿದ್ರು ಕೂಡ ದೇರ್ ಇಸ್ ಅ ಕ್ರೈಟೇರಿಯಾ. ವಾಟ್ ಈಸ್ ಅ ಕ್ರೈಟೇರಿಯಾ? ಯುವ ವಿಜ್ಞಾನಿಗಳಿಗೆ ನೀಡಲಾಗುತ್ತೆ, ಯುವ ಗಣಿತಜ್ಞರಿಗೆ ನೀಡಲಾಗುತ್ತೆ. ಸೊ ಅವ್ರ ವಯಸ್ಸು 32 ವರ್ಷ ಒಳಗಿರಬೇಕು. ಆಯ್ತಾ? ಇನ್ನು ನೀಡುವ ಸಂಸ್ಥೆ ಯಾದಂದ್ರೆ ಷಣ್ಮುಗ ಆರ್ಟ್ಸ್ ಸೈನ್ಸ್ ಟೆಕ್ನಾಲಜಿ ಅಂಡ್ ರಿಸರ್ಚ್ ಅಕಾಡೆಮಿ. ಶಸ್ತ್ರದ ಒಂದು ವಿಸ್ತೃತ ರೂಪ. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿ, ನಾನು ಯಾಕೆ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೇನೆ, ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಬಹುದು. ಇವತ್ತು ಎಕ್ಸಾಮ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ CWME ಅಂತ ಕೇಳಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದೆ. CWME ವಿಸ್ತೃತ ರೂಪ ಕೇಳಿದ್ದಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ನಾನು ಕಾವೇರಿ ವಾಟರ್ ರಿವರ್ ಹೇಳುವಾಗ ಇದನ್ನು ಹೇಳಿದ್ದೀನಿ. ಅರ್ಥ ಆಯ್ತಾ? ಅದನ್ನ ಪ್ರೂಫ್ ತೋರಿಸ್ತೀನಿ ನಿಮ್ಗೆ ನಾಳೆ. ಸೊ ಅದೇ ತರನಾಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಇಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ KE ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ಮೊದಲ ಪ್ರಶಸ್ತಿ ಪಡೆದವರು ಯಾರು? ಮಂಜುಳಾ ಭಾರ್ಗವ್ ಅವರು ಮತ್ತು K ಸುಂದರ್ ರಾಜನ್ ಅವರು ಶಸ್ತ್ರ ಪ್ರಶಸ್ತಿಗೆ ಭಾಜನರಾದ ಮೊದಲಿಗರು. ಪ್ರತಿ ವರ್ಷ ರಾಷ್ಟ್ರೀಯ ಗಣಿತ ದಿನ ಡಿಸೆಂಬರ್ 22ರಂದು S ರಾಮಾನುಜ ಅವರ ಒಂದು ನೆನಪಿಗಾಗಿ ಈ ಪ್ರಶಸ್ತಿಯಾಗಿದೆ. ಇದು ಅವತ್ತು ನೀಡಲಾಗುತ್ತೆ ಗಣಿತ ದಿನದಂದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅತ್ಯುತ್ತಮ ಸಾಹಸಿಕ ಪ್ರವಾಸಿ ತಾಣ ಎಂಬ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಪುತ್ತೂರು ಗ್ರಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಮಣಿಪುರದ ಒಂದು ಆಂಡ್ರೋ ಗ್ರಾಮವು 2024ರ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳ ಸ್ಪರ್ಧೆಯಲ್ಲಿ ಪಾರಂಪರಿಕ ವಿಭಾಗದಲ್ಲಿ ದಟ್ ಇಸ್ ಹೆರಿಟೇಜ್ ವಿಭಾಗದಲ್ಲಿ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿಯನ್ನ ಗೆದ್ದುಕೊಂಡಿರ್ತಕ್ಕಂಥದ್ದು. ಯಾವ ವಿಭಾಗದಲ್ಲಿ ಯಾವ ಗ್ರಾಮ ಅಂತಕ್ಕಂಥ ಗೊತ್ತಿರಬೇಕು. ಆಂಡ್ರೋ ಗ್ರಾಮ ಯಾವ ರಾಜ್ಯದ? ಮಣಿಪುರದು. ಯಾವ ವಿಭಾಗದಲ್ಲಿ? ಪಾರಂಪರಿಕ ವಿಭಾಗದಲ್ಲಿ ದಟ್ ಇಸ್ ಹೆರಿಟೇಜ್ ವಿಭಾಗದಲ್ಲಿ. ಅತ್ಯುತ್ತಮ ಪ್ರವಾಸಿ ಹಳ್ಳಿಗಳ ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಪುತ್ತೂರು ಗ್ರಾಮ ಅತ್ಯುತ್ತಮ ಸಾಹಸಿಕ ಪ್ರವಾಸಿ ತಾಣ ಎಂಬ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಫಾರ್ ಯುವರ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂಡರ್ KS ಪ್ರಿಲಿಮ್ಸ್ ಅಲ್ಲಿ ಪೇಪರ್ 2D ಅಲ್ಲಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಡೈರೆಕ್ಟ್ ಆಗಿ ನಿಮಗೆ ಕೇಳಬಹುದು. ಭಾರತ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯವು 2024ರ ವಿಶ್ವ ಪ್ರವಾಸೋದ್ಯಮ ದಿನದ ಸಂದರ್ಭದಲ್ಲಿ 2024ರ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳ ಸ್ಪರ್ಧೆ ವಿಜೇತರನ್ನ ಘೋಷಣೆ ಮಾಡಲಾಯಿತು. ಅರ್ಥ ಆಯ್ತಾ? ನಾವೇನಂದ್ರೆ ಇಂಟರ್ನ್ಯಾಷನಲ್ ಒಂದು ಟೂರಿಸಂ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆ ಸಂದರ್ಭದಲ್ಲಿ ಅರ್ಥ ಆಯ್ತಾ ವಿಶ್ವ ಪ್ರವಾಸೋದ್ಯಮ ದಿನದ ಸಂದರ್ಭದಲ್ಲಿ ಈ ಒಂದು
ಪ್ರಶಸ್ತಿಗಳನ್ನ ದಟ್ ಇಸ್ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳ ಒಂದು ಸ್ಪರ್ಧೆಯ ಒಂದು ವಿಜೇತರನ್ನ ಘೋಷಣೆ ಮಾಡಿತ್ತು. ಈ ಪ್ರಶಸ್ತಿ ಸ್ಪರ್ಧೆಯು ಪ್ರಾರಂಭವಾಗಿನಿಂದ 2ನೇ ಆವೃತ್ತಿ ಆಗಿದೆ. ಇಟ್ ಈಸ್ ಅ ಸೆಕೆಂಡ್ ಎಡಿಷನ್. ಆಯ್ತಾ, ಸೆಕೆಂಡ್ ಎಡಿಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡ್ರಿ, ಇವತ್ತಿನ ಒಂದು PSI ಎಕ್ಸಾಮಿನೇಷನ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ. ಏನಂದ್ರೆ, ಆ T20 ವರ್ಲ್ಡ್ ಕಪ್ ಬಗ್ಗೆ ಕೇಳಿದ್ದಾರೆ. T20 ವರ್ಲ್ಡ್ ಕಪ್ ಬಗ್ಗೆ ಇಂಡಿಯಾ ಗೆದ್ದಿದೆ ಅಂತ ಗೊತ್ತಿರುತ್ತೆ, ಅಮೆರಿಕದಲ್ಲಿ ನಡೆದಿದೆ ಅಂತ ಗೊತ್ತಿರುತ್ತೆ, ಅರ್ಥ ಫೈನಲ್ ಯಾರ ವಿರುದ್ಧ ಗೆದ್ದಿದ್ದಾರೆ ಅಂತ ಗೊತ್ತಿರುತ್ತೆ. ಬಟ್ ಒಂದು ಗೊತ್ತಿರಲ್ಲ, ಎಷ್ಟನೇ ಆವೃತ್ತಿ ಆಗಿದೆ ಅಂತ. ಇಲ್ಲಿ ಆವೃತ್ತಿನೂ ಕೂಡ ಇಂಪಾರ್ಟೆಂಟ್. ಅದಕ್ಕೆ ನಾನು ಯಾವಾಗಲೂ ನಿಮಗೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ನಡೆದಿದ್ದು 9ನೇ ಆವೃತ್ತಿ T20 ವರ್ಲ್ಡ್ ಕಪ್ ಮೇಲೆ ಕ್ವಶನ್ ಅನ್ನ ಕೇಳಿದ್ರು. ಆಯ್ತಾ, ಹಾಗೆ ಇದೊಂದು ಭಾರತ ಸರ್ಕಾರದ ಒಂದು ಪ್ರವಾಸೋದ್ಯಮ ಸಚಿವಾಲಯದ ಅಡಿಯಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನದ ಸಂದರ್ಭದಲ್ಲಿ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳ ಒಂದು ಸ್ಪರ್ಧೆ ವಿಜೇತರನ್ನು ಏನು ಪ್ರಕಟ ಮಾಡಿದರೆ. ಸೊ ಇದು ಪ್ರಸ್ತುತ ಬಿಡುಗಡೆ ಮಾಡೋದು 2ನೇ ಆವೃತ್ತಿದಾಗಿದೆ. ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳ ಸ್ಪರ್ಧೆಯು ಗ್ರಾಮೀಣ ಪ್ರವಾಸೋದ್ಯಮ ತಾಣವನ್ನ ಅತ್ಯುತ್ತಮವಾಗಿ ನಿರೂಪಿಸುವ ಗ್ರಾಮವನ್ನ ಗೌರವಿಸಲು ಪ್ರಯತ್ನಿಸುತ್ತದೆ. ಇಂಟೆನ್ಷನ್ ಅನ್ನ ಹೇಳಿದ್ದಾರೆ. ಭಾರತದ ಹಳ್ಳಿಗಳಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು 2023ರಲ್ಲಿ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳ ಸ್ಪರ್ಧೆಯನ್ನ ಪರಿಚಯಿಸಲಾಯಿತು. 2023ರಲ್ಲಿ ಈ ಒಂದು ಕಾಂಪಿಟೇಷನ್ ಅನ್ನ ಸ್ಟಾರ್ಟ್ ಮಾಡಲಾಯಿತು. ಅರ್ಥ ಆಯ್ತಾ? 2023ರಲ್ಲಿ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳ ಸ್ಪರ್ಧೆಯ ಮೊದಲ ಆವೃತ್ತಿಗೆ 795 ಹಳ್ಳಿಗಳಿಂದ ಅರ್ಜಿಗಳನ್ನ ಬಂದಿದವು. ಇನ್ನು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳ ಸ್ಪರ್ಧೆ 2ನೇ ಆವೃತ್ತಿಯಲ್ಲಿ ಒಟ್ಟು 991 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಅದರಲ್ಲಿ 36 ಹಳ್ಳಿಗಳು 8 ವಿಭಾಗಗಳಲ್ಲಿ ವಿಜೇತರಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಇನ್ನು ಇದರ ಉದ್ದೇಶಗಳು ಏನಂದ್ರೆ, ಗ್ರಾಮೀಣ ಪ್ರವಾಸೋದ್ಯಮ ತಾಣಗಳನ್ನ ಅಭಿವೃದ್ಧಿ ನಡುವಿನ ಅಸಮಾನತೆಯನ್ನು ಕಡಿಮೆ ಮಾಡೋದು. ಅರ್ಥ ಆಯ್ತಾ? ಒಂದು ಇಂಪ್ರೂವ್ಮೆಂಟ್ ಆಗಿರುತ್ತೆ, ಒಂದೊಂದು ಇಂಪ್ರೂವ್ಮೆಂಟ್ ಆಗಿರಲ್ಲ. ಆ ತರನಾಗಿ ಟೂರಿಸಂ ರೆಸ್ಪೆಕ್ಟಿವ್ ಇಂದಾಗಿ ಮಾತಾಡ್ತಿರುವಾಗ ಗ್ರಾಮೀಣ ಜನತೆಯ ಸಬಲೀಕರಣದಲ್ಲಿ ಪ್ರಗತಿಯನ್ನು ಸಾಧಿಸುವುದು. ತದನಂತರದಲ್ಲಿ ಸಂಪರ್ಕ, ಮೂಲಸೌಕರ್ಯ, ಹಣಕಾಸು ಪ್ರವೇಶ ಮತ್ತು ಹೂಡಿಕೆಯನ್ನು ಹೆಚ್ಚಿಸಲು ಒಂದು ಉದ್ದೇಶವನ್ನ ಹೊಂದಿರತಕ್ಕಂಥದ್ದು ಈ ಒಂದು ಕಾಂಪಿಟೇಷನ್ ಏನ್ ಸ್ಟಾರ್ಟ್ ಮಾಡಿದ್ರೆ 2023ರಲ್ಲಿ. ಅರ್ಥ ಆಯ್ತಾ? ಇನ್ನು ಒಟ್ಟು 8 ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸಾಹಸ ಪ್ರವಾಸೋದ್ಯಮದಲ್ಲಿ, ಕೃಷಿ ಪ್ರವಾಸೋದ್ಯಮದಲ್ಲಿ, ಸಮುದಾಯ ಆಧಾರಿತ ಪ್ರವಾಸೋದ್ಯಮದಲ್ಲಿ, ಕ್ರಾಫ್ಟ್ದಲ್ಲಿ, ಪರಂಪರೆಯಲ್ಲಿ, ತದನಂತರದಲ್ಲಿ ಜವಾಬ್ದಾರಿತ ಪ್ರವಾಸೋದ್ಯಮದಲ್ಲಿ, ಅಧ್ಯಾತ್ಮ ಮತ್ತು ಸ್ವಾಸ್ಥ್ಯ ಪ್ರವಾಸೋದ್ಯಮದಲ್ಲಿ, ಇನ್ನು ರೋಮಾಂಚಕ ಗ್ರಾಮ, ಈ ಒಂದು 8 ವಿಭಾಗದಲ್ಲಿ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಗುತ್ತೆ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಭಾರತೀಯ ಕಲಾ ಮಹೋತ್ಸವದ ಮೊದಲ ಆವೃತ್ತಿ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಕಂದ್ರಾಬಾದ್ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಅಧ್ಯಕ್ಷೆಯಾಗಿರ್ತಕ್ಕಂಥ ಭಾರತದ ಒಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈಶಾನ್ಯ ರಾಜ್ಯಗಳನ್ನ ಕೇಂದ್ರೀಕರಿಸಿ ತೆಲಂಗಾಣದ ಒಂದು ಸಿಕಂದ್ರಾಬಾದ್ನಲ್ಲಿ 8 ದಿನಗಳ ಭಾರತೀಯ ಕಲಾ ಮಹೋತ್ಸವವನ್ನು ಉದ್ಘಾಟಿಸಿದರು. ಎಲ್ಲಿ ನಡೆದಿತ್ತು ಅಂತ ಕೇಳ್ತಾರೆ ಡೈರೆಕ್ಟ್ ಆಗಿ. ಎಲ್ಲಿ? ಸಿಕಂದ್ರಾಬಾದ್ನಲ್ಲಿ. ಇದು ಈಶಾನ್ಯ ರಾಜ್ಯಗಳ ಶ್ರೀಮಂತ ಮತ್ತು ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯನ್ನು ಉತ್ತೇಜಿಸುತ್ತದೆ. ಈಶಾನ್ಯ ರಾಜ್ಯಗಳ ಮೇಲೆ ಫೋಕಸ್ ಮಾಡುವ ಒಂದು ಕಲಾ ಮಹೋತ್ಸವ ಇತ್ತೀಚೆಗೆ ಸಿಕಂದ್ರಾಬಾದ್ನಲ್ಲಿ ಉದ್ಘಾಟನೆ ಮಾಡಲಾಯಿತು. ಸೊ ಇಟ್ ಇನ್ಕ್ರೀಸಸ್ ದ ಕಲ್ಚರ್. ಆಯ್ತಾ? ಕಲ್ಚರ್ ಅಲ್ಲಿ ಈಶಾನ್ಯ ರಾಜ್ಯಗಳ ಒಂದು ವೈವಿಧ್ಯಮಯ ಸಂಸ್ಕೃತಿಯ ಪರಂಪರೆಯನ್ನು ಉತ್ತೇಜನಗೋಸ್ಕರ ಇದನ್ನ ಸ್ಟಾರ್ಟ್ ಮಾಡಲಾಗಿತ್ತು, ಅಂದ್ರೆ ಓಪನಿಂಗ್ ಮಾಡಲಾಯಿತು. ಇದನ್ನ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯ ಮತ್ತು ಸಂಸ್ಕೃತಿಯಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಆಯ್ತಾ? ಎರಡು ಯಾರು ಆಯೋಜನೆ ಮಾಡ್ತಾ ಇದ್ದೇವೆ, ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತಕ್ಕಂಥದ್ದು. ಇನ್ನು ಭಾರತ ಜನ್, ಅರ್ಥಾಯ್ತಾ? ಭಾರತ್ ಜನ್ ಅಂತಕ್ಕಂಥದ್ದು ನಾನು ನಿನ್ನೆ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೀನಿ. ಅರ್ಥಾಯ್ತಾ? ಭಾರತ್ ಜನ್ ಅಂದ್ರೆ ಇಟ್ ಇಸ್ ಒನ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಅರ್ಥಾಯ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಒಂದು ಟೈಪ್ ಅಥವಾ ಒಂದು ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಇದರಲ್ಲಿ ಏನ್ ಮಾಡಲಾಗುತ್ತೆ ಅಂದ್ರೆ, ವಿವಿಧ ಚಿತ್ರಗಳಾಗಿರ್ಬೋದು, ಧ್ವನಿಗಳನ್ನ ಏನ್ ಮಾಡಬಹುದು, ಧ್ವನಿಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಬಳಸಿಕೊಂಡು ಪಾಸಿಟಿವ್ ಆಗಿ ಅದನ್ನ ಮ್ಯಾನಿಪುಲೇಟ್ ಮಾಡಲಾಗುತ್ತೆ. ಆಯ್ತಾ? ಇದನ್ನ ಏನ್ ಮಾಡ್ತಾ ಇದೆ ಅಂದ್ರೆ IIT ಬಾಂಬೆ ಮಾಡ್ತಾ ಇದೆ ಅಂತ ನಿನ್ನೆನೂ ಕೂಡ ನಾನು ಎಕ್ಸ್ಪ್ಲೇನ್ ಅನ್ನ ಇದ್ರ ಬಗ್ಗೆ ಮಾಡಿದ್ದೀನಿ. ಅರ್ಥ ಆಯ್ತಾ? ಜಿತೇಂದ್ರ ಸಿಂಗ್ ಅವರು ಬಿಡುಗಡೆ ಮಾಡಿದಿರತಕ್ಕಂಥದ್ದು. ಇನ್ನು ಭಾರತ್ ಜನ್ದ ಉದ್ದೇಶ ಏನು ನಾನು ಈಗಾಗಲೇ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಅರ್ಥ ಆಯ್ತಾ? ಇದು 2026ರವರೆಗೆ ಪೂರ್ಣಗೊಳ್ಳಲಿದೆ ಅಂತಕ್ಕಂಥದ್ದು. ಆಮೇಲೆ ಅನುಷ್ಠಾನ ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮು ಇದು ಹೇಳಿದ್ದೀನಿ. ಆಮೇಲೆ ತದನಂತರ ಯಾವ ಸಚಿವಾಲಯದಲ್ಲಿದೆ? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದಲ್ಲಿ ಇದು ಬರುತ್ತೆ. ಇದೊಂದು ವಿಶ್ವದ ಮೊದಲ ಸರ್ಕಾರಿ ಅನುದಾನಿತ ಬಹು ಮಾದರಿ ದೊಡ್ಡ ಭಾಷಾ ಮಾದರಿ ಮಲ್ಟಿ ಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಪ್ರಾಜೆಕ್ಟ್ ಇದೆ. ಇದು ಇಂಪಾರ್ಟೆಂಟ್. ಆಯ್ತಾ? ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದಾಗ ಇದು ಹೆಲ್ಪ್ ಆಗುತ್ತೆ. ಇದರಿಂದಾಗಿ ನಾನು ಇನ್ನೊಂದು ಬಾರಿ ನಿಮ್ಗೆ ಹೇಳಿದೆ, ಇನ್ನೊಂದು ಫ್ಯಾಕ್ಟ್ ಮಿಸ್ ಆಗಿತ್ತು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ನಗರ ಆಡಳಿತ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಇಸ್ ಕೇರಳ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಕೇರಳವು ನಗರ ಆಡಳಿತ ಸೂಚ್ಯಂಕದಲ್ಲಿ ದಟ್ ಇಸ್ ಅರ್ಬನ್ ಗವರ್ನೆನ್ಸ್ ಇಂಡೆಕ್ಸ್ ದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸೊ ಈ ಅರ್ಬನ್ ಗವರ್ನೆನ್ಸ್ ಇಂಡೆಕ್ಸ್ ಅಂತಕ್ಕಂಥದ್ದು ಪ್ರಜಾ ಫೌಂಡೇಶನ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡಿದೆ, ಬಿಡುಗಡೆ ಮಾಡಿದೆ. ಈ ಸೂಚ್ಯಂಕದ ಪ್ರಕಾರ ಕೇರಳ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ.
ಈ ಒಂದು ಪ್ರಜಾ ಫೌಂಡೇಶನ್ ಭಾರತ ಹಲವಾರು ನಗರಗಳಲ್ಲಿ 2 ವರ್ಷಗಳ ಕಾಲ ಅಧ್ಯಯನ ನಡೆಸಿ ಈ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ರಾಜ್ಯವು ಹಣಕಾಸಿನ ಒಂದು ಸಬಲೀಕರಣದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದರೂ ನಗರ ಆಡಳಿತ ಸಬಲೀಕರಣದಲ್ಲಿ ಇನ್ನೂ ಸುಧಾರಿಸಬೇಕಾಗಿದೆ ಎಂದು ಅಧ್ಯಯನ ತಿಳಿಸಿದೆ. ಆಯ್ತಾ, ಅಂದ್ರೆ ಇನ್ ದ ರೆಸ್ಪೆಕ್ಟಿವ್ ಆಫ್ ಕೇರಳ ಬಗ್ಗೆ ಮಾತಾಡ್ತಾ ಬಂದಾಗ, ಕೇರಳ ವಿವಿಧ ವಿಭಾಗಗಳಲ್ಲಿ ಸಂಭವನೀಯ 100 ಅಂಕಗಳಲ್ಲಿ 59.31 ಅಂಕಗಳನ್ನು ಗಳಿಸಿದರೆ ಒಡಿಶಾ 55.10 ಅಂಕಗಳೊಂದಿಗೆ 2ನೇ ಸ್ಥಾನ. ಫಸ್ಟ್ ರ್ಯಾಂಕ್ ಪಡೆದಿದ್ದು ಕೇರಳ, 2ನೇ ರ್ಯಾಂಕ್ ಪಡೆದುಕೊಂಡಿದ್ದು ಒಡಿಶಾ. ಇದು ಭಾರತದಲ್ಲಿ ನಗರಗಳನ್ನು ಎಷ್ಟು ಚೆನ್ನಾಗಿ ಆಡಳಿತ ನಡೆಸುತ್ತಿದೆ ಎಂಬುದನ್ನು ತಿಳಿಸುವ ಅಧ್ಯಯನವಾಗಿದೆ. ಏನ್ ಬಿಡುಗಡೆ ಮಾಡಿರ್ತಕ್ಕಂಥ ಸೂಚ್ಯಾಂಕ ಇದು, ಎಷ್ಟು ಚೆನ್ನಾಗಿ ಆಡಳಿತವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಆಯಾ ರಾಜ್ಯಗಳಲ್ಲಿ ಅಂತಕ್ಕಂಥದ್ದು, ಆಯಾ ರಾಜ್ಯಗಳೆಲ್ಲ ಪರ್ಟಿಕ್ಯುಲರ್ ನಗರಗಳಲ್ಲಿ. ಇನ್ನು ಹಣಕಾಸಿನ ಸಬಲೀಕರಣದಲ್ಲಿ ಕೇರಳವು 30ರಲ್ಲಿ 23.22 ಅಂಕಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಮಹಾರಾಷ್ಟ್ರವು 21.15 ಅಂಕಗಳೊಂದಿಗೆ 2ನೇ ಸ್ಥಾನ. ಆಯ್ತಾಯ್ತಾ, ಇದು ಒಂದು ಸಬ್ ಡಿವೈಡಿಂಗ್ ಅಲ್ಲಿ ಕರ್ನಾಟಕ 23.22 ಅಂಕಗಳನ್ನು ಪಡೆದುಕೊಳ್ಳುವಂತ ಮೊದಲ ಸ್ಥಾನ ಹಣಕಾಸಿನ ಸಬಲೀಕರಣದಲ್ಲಿ. ಇನ್ನು 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ. ಅಲ್ಲ, ಹಣಕಾಸಿನ ಸಬಲೀಕರಣದಲ್ಲಿ ಕೇರಳ ಫಸ್ಟ್, ಹಣಕಾಸಿನ ಸಬಲೀಕರಣದಲ್ಲಿ ಮಹಾರಾಷ್ಟ್ರ ಸೆಕೆಂಡ್. ಆಯ್ತಾ, ಕೇವಲ 4 ರಾಜ್ಯಗಳಲ್ಲಿ ದಟ್ ಇಸ್ ಛತ್ತೀಸ್ಗಢ, ಕೇರಳ, ಮಿಜೋರಾಂ, ಒಡಿಶಾ ಪ್ರತಿ ಸಿಟಿ ಕೌನ್ಸಿಲರ್ ಕನಿಷ್ಠ ಒಂದು ವಿಚಾರಣಾ ಸಮಿತಿಯಲ್ಲಿ ಪಾಲ್ಗೊಳ್ಳುವ ಅಗತ್ಯವಿದೆ ಎಂದು ತಿಳಿಸಿದೆ. ಇದು ತಿಳಿಸಿರ್ತಕ್ಕಂಥ ಮಾಹಿತಿ. ಒಟ್ಟಾರೆ ನಮಗೆ ಗೊತ್ತಿರಬೇಕು, ದಟ್ ಇಸ್ ಪ್ರಜಾ ಫೌಂಡೇಶನ್ ಅಂತಕ್ಕಂಥದ್ದು ಅರ್ಬನ್ ಗವರ್ನೆನ್ಸ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಿತ್ತು. ಅರ್ಬನ್ ಗವರ್ನೆನ್ಸ್ ಇಂಡೆಕ್ಸ್ ಅನ್ನ ವಿವಿಧ ವಿಭಾಗಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಇನ್ನು ಸಮಗ್ರ ವಿಭಾಗದಲ್ಲಿ ನೋಡ್ತಾ ಬಂದಾಗ ಕೇರಳ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ರೆ, 2ನೇ ಸ್ಥಾನದಲ್ಲಿ ಒಡಿಶಾ ಇದೆ. ಹಣಕಾಸಿನ ಒಂದು ಸಬಲೀಕರಣದಲ್ಲಿ ನೋಡಿದರೆ ಕೇರಳ ಪ್ರಥಮ ಸ್ಥಾನವನ್ನು ಪಡೆದರೆ ಮಹಾರಾಷ್ಟ್ರ 2ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ವಿಶ್ವ ಪ್ರವಾಸೋದ್ಯಮ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೆಪ್ಟೆಂಬರ್ 27. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಪ್ರತಿ ವರ್ಷ ಸೆಪ್ಟೆಂಬರ್ 27ರಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನು ನಾವೇನ್ ಮಾಡ್ತೀವಿ, ಆಚರಣೆಯನ್ನ ಮಾಡ್ತೀವಿ. 2024ರ ಥೀಮ್ ಏನಾಗಿತ್ತಂದ್ರೆ ಪೀಸ್ ಅಂಡ್ ಟೂರಿಸಂ ಅಂತಕ್ಕಂಥದ್ದು. 2024ರ ಆಚರಣೆ ಯಾವುದಾದ್ರೆ ಜಾರ್ಜಿಯಾ ಆತಿಥ್ಯನ ವಹಿಸ್ಕೊಂಡಿತ್ತು. ಇಂಪಾರ್ಟೆಂಟ್, ಅರ್ಥಾಯ್ತಾ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ನೋಡ್ರಿ, ನಿಮಗೆ ಇಲ್ಲಿ ವಿವಿಧ ದೇಶಗಳ ಭಾರತದ ವಿವಿಧ ರಾಜ್ಯಗಳ ಒಂದು ಟೂರಿಸಂ ಟ್ಯಾಗ್ ಲೈನ್ ಬಗ್ಗೆ ಆಗಿರ್ಬೋದು, ಭಾರತ ಟೂರಿಸಂ ಟ್ಯಾಗ್ ಲೈನು, ಆಮೇಲೆ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ, ಅವುಗಳ ಬಗ್ಗೆ ನಾನು ನಿಮಗೆ ನಮ್ಮ ಮ್ಯಾಗಝಿನ್ ಅಲ್ಲಿ ಇನ್ ಡೆಪ್ತ್ ಆಗಿ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ. ಈ ಒಂದು ದಿನವನ್ನ ಮೊದಲ ಬಾರಿಗೆ 1980ರಲ್ಲಿ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಏನ್ ಮಾಡಿತ್ತು, ಆಚರಿಸಿತ್ತು. ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿದ್ದು 1980ರಲ್ಲಿ. ಅರ್ಥ ಆಯ್ತಾ. ಇನ್ನು ಯುನೈಟೆಡ್ ನೇಷನ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ UNWTO ಬಗ್ಗೆ ಮಾತಾಡ್ತಾ ಬಂದಾಗ, ಪ್ರವಾಸೋದ್ಯಮನ ಉತ್ತೇಜಿಸುವ ಒಂದು ವಿಶ್ವ ಸಂಸ್ಥೆ ವಿಶೇಷ ಸಂಸ್ಥೆಯಾಗಿದೆ. ಇಟ್ ಇಸ್ ಅ ಸ್ಪೆಷಲೈಸ್ಡ್ ಏಜೆನ್ಸಿ ಅಂಡರ್ ದಿ ಯುನೈಟೆಡ್ ನೇಷನ್ ಅಂತ ಹೇಳ್ತೀವಿ. ಇದನ್ನ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ, ಸ್ಪೇನ್ ನ ಒಂದು ಮ್ಯಾಡ್ರಿಡ್ದಲ್ಲಿ ಕಂಡು ಬರುತ್ತೆ. ಇಂಪಾರ್ಟೆಂಟು. ಏಷ್ಯಾ ಮತ್ತು ಪೆಸಿಫಿಕ್ ಆಗಿ ಜಪಾನ್ನ ಒಂದು ನಾರಾದಲ್ಲಿ ಮತ್ತು ಮಧ್ಯಪ್ರಾಚ್ಯಕ್ಕಾಗಿ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಪ್ರಾದೇಶಿಕ ಕಚೇರಿಯನ್ನು ಹೊಂದಿದೆ. ಇದನ್ನು ಕೂಡ ಗೊತ್ತಿರಬೇಕು. ಇನ್ನು ಸ್ಥಾಪನೆ ಆಗೋದು 1975 ನವೆಂಬರ್ 1ರಂದು. ಯುನೈಟೆಡ್ ನೇಷನ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಯಾವಾಗ ಸ್ಥಾಪನೆ ಆಯಿತು, ಇದರ ಪ್ರಮುಖ ಉದ್ದೇಶವೇನು, ವರ್ಲ್ಡ್ ಟೂರಿಸಂ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಅದರದ್ದು ಥೀಮ್ ಏನಾಗಿತ್ತು, ಮತ್ತು 2024ರ ಆತಿಥ್ಯ ದೇಶ ಯಾವುದಾಗಿತ್ತು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ 3 ಜಾರ್ಜಸ್ ಡ್ಯಾಮ್ ಚೀನಾದಲ್ಲಿ ಯಾವ ನದಿ ಮೇಲೆ ಇದೆ? ಯಾವುದಾದ್ರೆ ಯಂಗ್ಟೇಜ್ ನದಿ ಮೇಲೆ ಇದೆ. ಸಂಶೋಧನೆಯಲ್ಲಿ ಉಲ್ಲೇಖಿಸಲಾದ ಸಕ್ರಿಯ ಗ್ಯಾಲಕ್ಟಿಕ್ ನ್ಯೂಕ್ಲಿಯಸ್ಗಳು ಯಾವ ಒಂದು ರೀತಿಯ ಖಗೋಳ ವಸ್ತುವಿನಲ್ಲಿ ಕಂಡುಬರುತ್ತವೆ? ಸರಿಯಾಗಿರ್ತಕ್ಕಂಥ ಉತ್ತರ ಡಾರ್ಫ್ ಗ್ಯಾಲಕ್ಸಿಗಳು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕೆನರಿ ದ್ವೀಪ ಸಮೂಹ ಯಾವ ಸಾಗರದಲ್ಲಿದೆ? ದಟ್ ಇಸ್ ಅಟ್ಲಾಂಟಿಕ್ ಸಾಗರದಲ್ಲಿದೆ ಅಂತಕ್ಕಂಥದ್ದು. ಯಾವ ಆಫ್ರಿಕನ್ ದೇಶವು ಇತ್ತೀಚೆಗೆ ಮಾರ್ಬರ್ಗ್ ವೈರಸ್ ಅನ್ನ ಏಕಾಏಕಿ ವರದಿ ಮಾಡಿದೆ? ದಟ್ ಇಸ್ ರುವಾಂಡಾ. ಸುದ್ದಿಯಲ್ಲಿ ಕಂಡು ಬಂದ ಪೀಚಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ದಟ್ ಈಸ್ ಇನ್ ಕೇರಳ. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.